ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಫೆಂಗಲ್ ಸೈಕ್ಲೋನ್ ಅಬ್ಬರ ಕಂಡು ಬರ್ತಾ ಇದೆ. ಬಜ್ಪೆ ಸಮೀಪದ ಅದ್ಯಪಾಡಿಯಲ್ಲಿ ಭೂಮಿ ಕುಸಿದಿದೆ. ಬಜ್ಪೆ ಹಾಗೆ ಅದ್ಯಪಾಡಿಯ ಸಂಪರ್ಕ ಕಡಿತ ಆಗಿದೆ. ಸೊ ಇದೇ ರಸ್ತೆ ನೀವು ನೋಡ್ತಿರೋದು ಬಜ್ಪೆಯಿಂದ ಅದ್ಯಪಾಡಿಗೆ ಹೋಗುವಂಥ ರಸ್ತೆ ಇದು. ಮಂಗಳೂರು ವಿಮಾನ ನಿಲ್ದಾಣದ ಕೆಳಭಾಗದಲ್ಲಿ ಬರುವಂಥ ಪ್ರದೇಶ ಇದು. ನಿಲ್ದಾಣದ ಭಾಗದಿಂದ ಭಾರಿ ಪ್ರಮಾಣದಲ್ಲಿ ಮಣ್ಣು ನೀರು ಇದೆಲ್ಲವೂ ಕೂಡ ಮಿಕ್ಸ್ ಆಗಿ ಹರಿದು ಬರ್ತಾ ಇದೆ. ಉಮಾನಾಥ್ ಸಾಲ್ಯಾನ್ ಎನ್ನುವವರ ಮನೆಗೆ ಹಾನಿಯಾಗಿದೆ. ಸೊ ಮನೆಗೆ ಈಗ ಗುಡ್ಡದ ಕೆಳಭಾಗದ ಎಲ್ಲ ಕೆಸರು ಎಲ್ಲವೂ ಕೂಡ ಮನೆ ಅಂಗಳಕ್ಕೆ ಬರ್ತಾ ಇದೆ. ಈಗ ಉಮಾನಾಥ್ ಸಾಲ್ಯಾನ್ ಅವರ ಮನೆಯ ಮುಂಭಾಗ ನೋಡ್ತಾ ಇದ್ದಾರೆ. ತುಳಸಿ ಕಟ್ಟೆ ಅಲ್ಲಿರುವಂಥ ಎದುರು ವರಾಂಡ ಏನಿದೆ ಎಲ್ಲ ಕಡೆ ಕೂಡ ಈಗ ಕೆಸರು ತುಂಬ್ತಾ ಇದೆ. ಸೊ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯಕ್ಕೆ ಮಳೆಯ ಹೊಡೆತ ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಒಂದಷ್ಟು ಜಿಲ್ಲೆಗಳಲ್ಲಿ ಮಾಡಲಾಗಿದೆ. ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹೀಗೆ ಮೈಸೂರು ಭಾಗದಲ್ಲಿ, ಮಂಡ್ಯ. ಉಮಾನಾಥ್ ಸಾಲ್ಯಾನ್ ಅವರ ಮನೆ ನಾವೀಗ ಗಮನಿಸ್ತಿರೋ ಹಾಗೆ ಅದರ ಮೇಲೇ ಈ ಏರ್ಪೋರ್ಟ್ ಬರುತ್ತೆ, ಏರ್ಪೋರ್ಟ್ನ ರನ್ವೇ ಬರುತ್ತೆ. ಸೊ ಅಲ್ಲಿಂದ ಈಗ ಮಳೆ ಹೆಚ್ಚಾಗಿರೋದ್ರಿಂದ ಮನೆ ಮುಂದೆ ಕೆಸರು ಮಣ್ಣು ಇದೆಲ್ಲವೂ ಕೂಡ ಬಂದು ತುಂಬ್ಕೋತಾ ಇದೆ. ಸೊ ಮಂಗಳೂರಿನ ಬಜ್ಪೆ ಬಳಿಯ ಭೂಕುಸಿತ ವಿಚಾರ ಏನಿದೆ, ಭೂಕುಸಿತಕ್ಕೆ ಏರ್ಪೋರ್ಟ್ ಮೇಲೆ ಆರೋಪ ಮಾಡ್ತಿದ್ದಾರೆ. TV9ಗೆ ಮಂಗಳೂರು ತಹಶೀಲ್ದಾರ್ ಹೇಳಿಕೆ ನೀಡಿದ್ದಾರೆ. ಎಲ್ಲರೂ ಕೂಡ ಏರ್ಪೋರ್ಟ್ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಅಂದರೆ ಏರ್ಪೋರ್ಟ್ನ ಅಥಾರಿಟಿ ಏನಿದೆ ಅವ್ರ ಮೇಲೆ. ತಹಶೀಲ್ದಾರ್ ಪ್ರಶಾಂತ್ ಪಾಟೀಲ್ ಮಾತನಾಡ್ತಾ ಅಲ್ಲಿನ ಸ್ಥಳೀಯರು ಏರ್ಪೋರ್ಟ್ನವರ ಮೇಲೆ ಆರೋಪ ಮಾಡ್ತಿದ್ದಾರೆ, ಇವರಿಂದಲೇ ಸಮಸ್ಯೆ ಆಗ್ತಿರೋದು ನಮಗೆ ಅಂತ. ಈ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಸದ್ಯಕ್ಕೆ ರಸ್ತೆ ಸಂಪರ್ಕ ಏನು ಅಡ್ಡಿ ಉಂಟಾಗಿತ್ತು ಅದಕ್ಕೆ ಕ್ಲಿಯರೆನ್ಸ್ ಮಾಡಿದ್ದೀವಿ ನಾವು. ವಿದ್ಯುತ್ ಕಂಬ ಸರಿಪಡಿಸುವಂಥ ಕೆಲಸ ಕೂಡ ಆಗ್ತಿದೆ ಅಂತ ತಹಶೀಲ್ದಾರ್ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಪ್ರಶಾಂತ್ ಪಾಟೀಲ್ ತಹಶೀಲ್ದಾರ್ ಅವ್ರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡಿ. ಅದ್ಯಪಾಡಿ ಏನು ಭೂಕುಸಿತ ಆದಂಥ ಪ್ರದೇಶಕ್ಕೆ ಈಗ ತಹಶೀಲ್ದಾರ್ ಅವರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಮಾಡಿದ್ದಾರೆ. ಸದ್ಯಕ್ಕೆ ಅವ್ರ ಜೊತೆ ಮಾತಾಡೋಣ ಸರ್. ಇವಾಗ ಇಲ್ಲಿ ರೋಡ್ ಕೂಡ ಸಂಪರ್ಕ ಕಡಿತ ಆಗಿರುವಂಥದ್ದು, ಸೊ ಗುಡ್ಡ ಕುಸಿತ ಆಗಿರೋಂಥದ್ದು ಏನು ನಡೀತಾ ಇದೆ? ಇಲ್ಲ ಏನಿಲ್ಲ, ಗುಡ್ಡ ಕುಸಿದ್ದು ಹೇಳಿದ್ದಾರೆ, ಎಲ್ಲ ಜನರು ಬಂದಿದ್ದಾರೆ, ನಾನು ನೋಡಿದ್ದೀನಿ. ಜಸ್ಟ್ ಅದು ಗುಡ್ಡ ಕುಸಿದ್ದು ಮತ್ತು ಕರೆಂಟ್ ಕಂಬ ಬೆಳೆದಿದೆ. ಈಗಲೇ ಎಸ್ಕಾಂದವ್ರು ಬರ್ತಾರೆ, ಕಂಬ ಕ್ಲಿಯರ್ ಮಾಡಿದ್ರೆ ಅಂದರೆ ರೋಡ್ ಬೋರ್ಡೇಜರ್ ಹಚ್ಚಿ ರೋಡ್ ಕ್ಲಿಯರ್ ಮಾಡ್ತೇವೆ. ಇದು ಮೇಲಿನಿಂದ ವಿಮಾನ ನಿಲ್ದಾಣದಿಂದ ಬಂದಿದ್ದು ನೀರು ಅಂತಾರೆ. ನಾವು ಪರಿಶೀಲನೆ ಮಾಡ್ತೀವಿ. ಇಂಜಿನಿಯರು ಕರೆದಿದ್ದೀನಿ, PWD ಅವರು ಬರ್ತಾರೆ, ಒಂದು ಪರಿಶೀಲನೆ ಮಾಡಿ ಅದರೊಳಗೆ ಏನು ಕ್ರಮ ತೊಗೋಬೇಕು ಅಂತ ತಿಳ್ಕೊಂಡು ಕ್ರಮ ತೊಗೋತೀವಿ ಅಷ್ಟೇ. ಸೊ ಈಗ ವಿದ್ಯುತ್ ಸಂಪರ್ಕ ಕೂಡ ಕಡಿತ ಆಗಿರೋಂಥದ್ದು, ಮತ್ತು ರೀಸ್ಟೋರ್ ಮಾಡ್ತಾರೆ. ಈಗ ಬರ್ತಾರೆ, ಎಸ್ಕಾಂದವ್ರು ಬರ್ತೇನೆ ಇದ್ದಾರೆ, ರೀಸ್ಟೋರ್ ಮಾಡ್ತಾರೆ ಮತ್ತೆ ಕರೆಕ್ಟಾಗಿ. ವಿಮಾನ ನಿಲ್ದಾಣದ ಅಧಿಕಾರಿಗಳ ಜೊತೆ ಏನಾದ್ರು ಮಾತಾಡಿದ್ದೀನಿ, ಬರ್ತೇನೆ ಅಂದಿದ್ದಾರೆ ಅವರು, ಬಂದ್ರೆ ಮಾತಾಡ್ತೀನಿ ಮತ್ತೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.